ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಲಿ ನಾವು ಮಾಡಿಫೈಯರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಮಾಡಿಫೈಯರ್ಸ್ ಅಂದರೆ ಏನು, ಟೈಪ್ಸ್ ಆಫ್ ಮಾಡಿಫೈಯರ್ಸ್. ಮಾಡಿಫೈಯರ್ಸ್ ಅಂದರೆ ಏನು? ಸೊ ಇಂಗ್ಲೀಷ್ ಗ್ರಾಮರಲ್ಲಿ ಕೆಲವು ಪದಗಳು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡುತ್ತೆ ಒಂದು ಪದಕ್ಕೆ. ಸೊ ಅದನ್ನು ನಾವು ಮಾಡಿಫೈಯರ್ಸ್ ಅಂತೀವಿ. ಸೊ ಮಾಡಿಫೈಯರ್ಸ್ ಆಲ್ಸೋ ಡಿಸ್ಕ್ರೈಬ್ ಆ್ಯಂಡ್ ಕ್ಲಾರಿಫೈ ದ ಮೀನಿಂಗ್. ಸೊ ಡಿಸ್ಕ್ರೈಬ್ ಮಾಡುತ್ತೆ ಮತ್ತು ಮೀನಿಂಗ್ನ ಕ್ಲಾರಿಫೈ ಮಾಡುತ್ತೆ ನೌನ್ ಅಥವಾ ವರ್ಬ್ಗೆ. ಸೊ 2 ಟೈಪ್ಸ್ ಆಫ್ ಮಾಡಿಫೈಯರ್ಸ್ ಇದೆ. 2 ಮೇನ್ ಟೈಪ್ಸ್ ಇದು. ಒಂದು ಅಬ್ಜೆಕ್ಟಿವ್ ಮಾಡಿಫೈಯರ್ ಮತ್ತು ಅಡ್ವರ್ಬ್ ಮಾಡಿಫೈಯರ್. ಸೊ ಅಬ್ಜೆಕ್ಟಿವ್ ಮಾಡಿಫೈಯರ್ ಅಂದರೆ ಸೊ ಇದೇನು ಮಾಡುತ್ತಂದರೆ ಈ ಅಬ್ಜೆಕ್ಟಿವ್ ಮಾಡಿಫೈಯರ್ ನೌನ್ ಮತ್ತು ಪ್ರೊನೌನ್ಸ್ಗೆ ಮಾಡಿಫೈ ಮಾಡುತ್ತೆ, ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡುತ್ತೆ. ಎಕ್ಸಾಂಪಲ್ ನೋಡಿ, ದ ಬ್ಲೂ ಕಾರ್. ಬ್ಲೂ ಕಾರ್ ಇದು ಅಬ್ಜೆಕ್ಟಿವ್ ಮಾಡಿಫೈಯರ್. ಶಿ ಈಸ್ ಹ್ಯಾಪಿ. ಸೊ ಈ ಅಬ್ಜೆಕ್ಟಿವ್ ಮಾಡಿಫೈಯರ್ ಬಂದು ಶಿ. ಸೊ ಮತ್ತು ಆ್ಯಂಡ್ ಆಲ್ಸೋ ಅಬ್ಜೆಕ್ಟಿವ್ ಮಾಡಿಫೈಯರ್ಸ್ ಕ್ವಶನ್ಸ್ನ ಆನ್ಸರ್ ಮಾಡುತ್ತೆ. ವಿಚ್ ಒನ್, ವಾಟ್ ಕೈಂಡ್, ಹೌ ಮೆನಿ. ವಿಚ್ ಒನ್ ಯಾವುದು, ವಾಟ್ ಕೈಂಡ್ ಯಾವ ಥರ, ಎಷ್ಟಿದೆ, ಈ ಥರ ಕ್ವಶನ್ಸ್ಗೆ ಅಬ್ಜೆಕ್ಟಿವ್ ಮಾಡಿಫೈಯರ್ ಆನ್ಸರ್ ಮಾಡುತ್ತೆ. ನೆಕ್ಸ್ಟ್ ನೋಡಿ ಅಡ್ವರ್ಬ್ ಮಾಡಿಫೈಯರ್. ಅಡ್ವರ್ಬ್ ಮಾಡಿಫೈಯರ್ ಏನು ಮಾಡುತ್ತೆ, ವರ್ಬ್ಸ್, ಅಬ್ಜೆಕ್ಟಿವ್ಸ್ ಮತ್ತು ಅಡ್ವರ್ಬ್ಸ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡುತ್ತೆ ಅಡ್ವರ್ಬ್ ಮಾಡಿಫೈಯರ್. ಸೊ ಆ್ಯಂಡ್ ಆಲ್ಸೋ ಕ್ವಶನ್ಸ್ ಹೇಗೆ ಮತ್ತು ಎಲ್ಲಿ, ವೆನ್ ಯಾವಾಗ, ಎಲ್ಲಿ, ಯಾಕೆ, ಈ ಕ್ವಶನ್ಸ್ಗೆ ಅಡ್ವರ್ಬ್ ಮಾಡಿಫೈಯರ್ ಆನ್ಸರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಹೀ ರ್ಯಾನ್ ಕ್ವಿಕ್ಲಿ. ಹೀ ರ್ಯಾನ್ ಕ್ವಿಕ್ಲಿ ಅಲ್ಲಿ ಅಡ್ವರ್ಬ್ ಮಾಡಿಫೈಯರ್ ಬಂದು ರ್ಯಾನ್. ಸೊ ಅವನು ಬೇಗ ಓಡ್ದ. ಸೊ ರ್ಯಾನ್. ಸೊ ಇದರಲ್ಲಿ ಅಡ್ವರ್ಬ್ ಮಾಡಿಫೈಯರ್ ಬಂದು ರ್ಯಾನ್. ಶಿ ಈಸ್ ವೆರಿ ಹ್ಯಾಪಿ. ಇಲ್ಲಿ ಅಡ್ವರ್ಬ್ ಮಾಡಿಫೈಯರ್ ಬಂದು ಹ್ಯಾಪಿ. ಇಲ್ಲಿ ನೋಡಿ, ಹಿ ಆ್ಯಂಡ್ ಶಿ ಬಂದು ಪ್ರೊನೌನ್. ವೆರಿ ಮತ್ತು ಕ್ವಿಕ್ಲಿ. ಸೊ ಈ 2 ಪದಗಳು ಬಂದು ಅಡ್ವರ್ಬ್ ಆಯಿತಾ. ಸೊ ಅಬ್ಜೆಕ್ಟಿವ್ ಬಂದು ರ್ಯಾನ್ ಆ್ಯಂಡ್ ಹ್ಯಾಪಿ. ಸೊ ಅಡ್ವರ್ಬ್ ಮಾಡಿಫೈಯರ್ ಯಾವ್ದು ಬರುತ್ತೆ, ರ್ಯಾನ್ ಮತ್ತು ಹ್ಯಾಪಿ. ನೆಕ್ಸ್ಟ್ ನೋಡಿ, ಸಿಂಗಲ್ ವರ್ಡ್ ಮಾಡಿಫೈಯರ್, ಫ್ರೇಸಸ್ ಆಸ್ ಮಾಡಿಫೈಯರ್ಸ್ ಮತ್ತು ಕ್ಲಾಸಸ್ ಆಸ್ ಮಾಡಿಫೈಯರ್ಸ್. 3 ಟೈಪ್ಸ್ ಇದೆ. ಸಿಂಗಲ್ ವರ್ಡ್ ಮಾಡಿಫೈಯರ್ಸ್ ಅಂದರೆ ಒನ್ ವರ್ಡ್ ಮಾಡಿಫೈಯರ್ ಅಂತ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ದ ರೆಡ್ ಆ್ಯಪಲ್ ಈಸ್ ಸ್ವೀಟ್. ಇಲ್ಲಿ ಆ್ಯಪಲ್ ಸ್ವೀಟ್ ಆಗಿದೆ. ಯಾವ ಆ್ಯಪಲ್ ಸ್ವೀಟ್ ಆಗಿದೆ, ರೆಡ್ ಕಲರ್ಡ್ ಆ್ಯಪಲ್. ಸೊ ಇದು ಅಬ್ಜೆಕ್ಟಿವ್ ಬಂದು ರೆಡ್ ಮಾಡಿಫೈಯರ್. ಮತ್ತು ಶೀ ಸಿಂಗ್ಸ್ ಬ್ಯೂಟಿಫುಲಿ. ಶೀ ಸಿಂಗ್ಸ್ ಅದು ಹೇಗೆ, ಶೀ ಸಿಂಗ್ಸ್ ಬ್ಯೂಟಿಫುಲಿ ಇಲ್ಲಿ ಕ್ಲಿಯರಾಗಿ ಎಕ್ಸ್ಟ್ರಾ ತೋರಿಸ್ತಾಳೆ. ಸೊ ಬ್ಯೂಟಿಫುಲಿ ಬಂದು ಸಿಂಗಲ್ ವರ್ಡ್ ಮಾಡಿಫೈಯರ್. ನೆಕ್ಸ್ಟ್ ನೋಡಿ, ಫ್ರೇಸಸ್ ಆಸ್ ಮಾಡಿಫೈಯರ್ಸ್. ಇದರಲ್ಲಿ ಅಬ್ಜೆಕ್ಟಿವ್ ಫ್ರೇಸಸ್ ಫಸ್ಟ್ ಟೈಪ್ ಇದೆ. ಸೊ ಅಬ್ಜೆಕ್ಟಿವ್ ಫ್ರೇಸಸ್ ಅಂದರೆ ಗ್ರೂಪ್ ಆಫ್ ವರ್ಡ್ಸ್ ದಟ್ ಡಿಸ್ಕ್ರೈಬ್ ನೌನ್. ಸೊ ಕೆಲವು ಪದಗಳು ನೌನ್ ಮಾಡಿಫೈ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೌನ್ ಬಂದು ಇಲ್ಲಿ ಬುಕ್. ಸೊ ಬುಕ್ ಎಲ್ಲಿದೆ, ಆನ್ ದ ಟೇಬಲ್. ಸಿ ನೋಡಿ, ದ ಬುಕ್ ಆನ್ ದ ಟೇಬಲ್ ಈಸ್ ಮೈನ್. ಬುಕ್ ಟೇಬಲ್ ಮೇಲೆ ಇರೋದು ನಂದು ಅಂತ. ಇಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನು ಕೊಡ್ತಾ ಇದೆ, ಆನ್ ದ ಟೇಬಲ್ ತಾನೇ. ದ ಬುಕ್ ಈಸ್ ಮೈನ್ ಅಂತ ನೀವು ಹೇಳ್ಬೋದು. ಬಟ್ ವಿಚ್ ಬುಕ್ ಅಂದರೆ ದ ಬುಕ್ ಆನ್ ದ ಟೇಬಲ್ ಇದು ಎಕ್ಸ್ಟ್ರಾ ವರ್ಡ್. ಸೊ ಇದು ಮಾಡಿಫೈರ್, ಇದು ಫ್ರೇಸ್ ಅಂತಾರೆ, ಗ್ರೂಪ್ ಆಫ್ ವರ್ಡ್ಸ್. ಮತ್ತು ಅಡ್ವರ್ಬಿಯಲ್ ಫ್ರೇಸಸ್, ಇದು ವರ್ಬ್, ಅಬ್ಜೆಕ್ಟಿವ್ ಆರ್ ಅಡ್ವರ್ಬ್ನ ಮಾಡಿಫೈ ಮಾಡುತ್ತೆ. ಶಿ ಡ್ರೋವ್ ವಿತ್ ಗ್ರೇಟ್ ಕೇರ್. ಸೊ ಅವಳು ಕಾರ್ ಡ್ರೈವ್ ಮಾಡ್ತಾಳೆ, ಆದರೆ ಹೇಗೆ ಮಾಡ್ತಾಳೆ, ತುಂಬ ಹುಷಾರಾಗಿ ಮಾಡ್ತಾಳೆ. ಸೊ ವಿತ್ ಗ್ರೇಟ್ ಕೇರ್ ಇಸ್ ದ ಮಾಡಿಫೈಯರ್. ನೆಕ್ಸ್ಟ್ ಕ್ಲಾಸಸ್ ಆಸ್ ಮಾಡಿಫೈಯರ್ಸ್. ಇದರಲ್ಲಿ ಅಬ್ಜೆಕ್ಟಿವ್ ಕ್ಲಾಸಸ್ ಇದೆ, ಅಡ್ವರ್ಬಿಯಲ್ ಕ್ಲಾಸಸ್ ಇದೆ, ಮತ್ತು ಮಿಸ್ಪ್ಲೇಸ್ಡ್ ಆಫ್ ಡ್ಯಾಂಗ್ಲಿಂಗ್ ಮಾಡಿಫೈಯರ್ಸ್. ಈ 3 ಟೈಪ್ಸ್ ಇದೆ. ಸೊ ಫಸ್ಟ್ ಟೈಪ್ ನೋಡೋಣ, ಅಬ್ಜೆಕ್ಟಿವ್ ಕ್ಲಾಸಸ್. ಸೊ ಅಬ್ಜೆಕ್ಟಿವ್ ಕ್ಲಾಸಸ್ ಅಂದರೆ ಇದು ನೌನ್ಸ್ನ ಮಾಡಿಫೈ ಮಾಡುತ್ತೆ. ಇವು ಡಿಪೆಂಡೆಂಟ್ ಕ್ಲಾಸಸ್. ಓಕೆ, ಸೊ ದ ಮ್ಯಾನ್ ಹೂ ಈಸ್ ವೇರಿಂಗ್ ಎ ಹ್ಯಾಟ್ ಈಸ್ ಮೈ ಅಂಕಲ್. ಸೊ ಯಾರು ನಿಮ್ಮ ಅಂಕಲ್, ಹೂ ಈಸ್ ವೇರಿಂಗ್ ಎ ಹ್ಯಾಟ್, ಇದು ಅಬ್ಜೆಕ್ಟಿವ್ ಕ್ಲಾಸಸ್, ಇದು ಅಬ್ಜೆಕ್ಟಿವ್ ಮಾಡಿಫೈಯರ್ಸ್. ನೆಕ್ಸ್ಟ್ ಅಡ್ವರ್ಬಿಯಲ್ ಕ್ಲಾಸ್. ಅಡ್ವರ್ಬಿಯಲ್ ಕ್ಲಾಸ್ ಅಂದರೆ ವಿಚ್ ಡಿಪೆಂಡ್ಸ್ ಆನ್ ಟು ಮಾಡಿಫೈ ವರ್ಬ್, ಅಬ್ಜೆಕ್ಟಿವ್ ಆರ್ ಅಡ್ವರ್ಬ್. ಐ ವಿಲ್ ಲೀವ್, ನೀನು ಬಿಡ್ತೀಯ ಯಾವಾಗ, ವೆನ್ ದ ಮೀಟಿಂಗ್ ಎಂಡ್ಸ್. ಮೀಟಿಂಗ್ ಎಂಡ್ ಆದಾಗ ನೀನು ಬಿಡ್ತೀಯ. ಸೊ ಇದು ಡಿಪೆಂಡೆಂಟ್ ಅಲ್ವಾ. ಸೊ ಇದು ವೆನ್ ದ ಮೀಟಿಂಗ್ ಎಂಡ್ ಬಂದು ಅಡ್ವರ್ಬಿಯಲ್ ಕ್ಲಾಸಸ್ ಮಾಡಿಫೈಯರ್. ಓಕೆ, ನೆಕ್ಸ್ಟ್ ನೋಡಿ, ಮಿಸ್ಪ್ಲೇಸ್ಡ್ ಆರ್ ಡ್ಯಾಂಗ್ಲಿಂಗ್ ಮಾಡಿಫೈಯರ್. ಸೊ ಮಿಸ್ಪ್ಲೇಸ್ಡ್ ಆರ್ ಡ್ಯಾಂಗ್ಲಿಂಗ್ ಮಾಡಿಫೈಯರ್ ಅಂದರೆ ಇವು ಕನ್ಫ್ಯೂಷನ್ ಇರುತ್ತಲ್ಲ ಪದಗಳಲ್ಲಿ, ಅದನ್ನು ಅವಾಯ್ಡ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಫಸ್ಟ್ ಮಿಸ್ಪ್ಲೇಸ್ ಮಾಡಿಫೈಯರ್ ನೋಡೋಣ.
ಮಿಸ್ಪ್ಲೇಸ್ ಮಾಡಿಫೈರ್ ಯಾವಾಗ ಎಲ್ಲಿ ಪ್ಲೇಸ್ ಮಾಡಲ್ಲ ಅಂದರೆ ನಿಯರ್ ದ ವರ್ಡ್ ಇಟ್ ಮಾಡಿಫೈಸ್. ಯಾವ ವರ್ಡ್ ಮಾಡಿಫೈ ಮಾಡಬೇಕೋ ಅದ್ರ ಹತ್ರ ನಾವು ಪ್ಲೇಸ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಈ ಸೆಂಟೆನ್ಸ್ ಬಂದು ಶಿ ಆಲ್ಮೋಸ್ಟ್ ಡ್ರೋ ಅವರ್ ಕಿಡ್ಸ್ ಟು ಸ್ಕೂಲ್ ಎವ್ರಿ ಡೇ. ನೋಡಿ, ಡಿಡ್ ಶಿ ಆಲ್ಮೋಸ್ಟ್ ಡ್ರೈವ್. ಅವಳು, ಇದು ಪಾಸ್ಟ್ ಟೆನ್ಸ್ ಇದೆ, ಆ್ಯಕ್ಷನ್ ಪಾಸ್ಟ್ ಟೆನ್ಸ್ ಇದು. ವರ್ಕ್ ಬಂದು ಅವಳು ಕಿಡ್ಸ್, ಅವ್ರ ಮಕ್ಕಳನ್ನ ಡೈಲಿ ಸ್ಕೂಲಿಗೆ ಬಿಡ್ತಾಯಿದ್ಲು. ಆಲ್ಮೋಸ್ಟ್ ಅಂದರೆ ನಿಯರ್ ಬೈ ಅಂತ. ಸೊ ಅವಳು ಖಂಡಿತ ಅದು ಆ್ಯಕ್ಷನ್ ಕಂಪ್ಲೀಟ್ ಆಗಿದೆ. ಆಲ್ಮೋಸ್ಟ್ ಇಲ್ಲಿ ಬರಲ್ಲ, ಆಲ್ಮೋಸ್ಟ್ ಬಂದು ಇಲ್ಲಿ ಬರುತ್ತೆ ಸ್ಕೂಲ್ ಆದಮೇಲೆ. ನೋಡಿ, ಶಿ ಡ್ರೋ ಅವರ್ ಕಿಡ್ಸ್ ಟು ಸ್ಕೂಲ್ ಆಲ್ಮೋಸ್ಟ್ ಎವ್ರಿ ಡೇ. ಸೊ ಆಲ್ಮೋಸ್ಟ್ ಡೈಲಿ ಅವಳು ಕಿಡ್ಸ್ನ, ಅವ್ರ ಮಕ್ಕಳನ್ನ ಶಾಲೆಗೆ ಬಿಡ್ತಾಯಿದ್ರು. ಇದು ಕರೆಕ್ಟ್ ಸೆಂಟೆನ್ಸ್. ಇದು ಶಿ ಆಲ್ಮೋಸ್ಟ್ ಡ್ರೋವ್ ಅಲ್ಲ, ಇಲ್ಲಿ ಶಿ ಡ್ರೋ ಬರುತ್ತೆ ಫಸ್ಟು. ಅವಳು ಡ್ರೈವ್ ಮಾಡ್ತಾ ಇದ್ಲು ಅಂತ. ಆಲ್ಮೋಸ್ಟ್ ಬರಲ್ಲ, ಯಾಕಂದರೆ ಡ್ರೈವ್ ಮಾಡ್ತಾ ಇಲ್ಲ ಅಲ್ವಾ. ಆಲ್ಮೋಸ್ಟ್ ಅಂದರೆ ನಿಯರ್ ಟು ದ ಸಮ್ ಎಕ್ಸ್ಟೆಂಟ್ ಅಂತ. ಓಕೆ, ಸೊ ಶಿ ಡ್ರೋವ್ ಅವರ್ ಕಿಡ್ಸ್ ಟು ಸ್ಕೂಲ್ ಆಲ್ಮೋಸ್ಟ್ ಎವ್ರಿ ಡೇ. ಅವರು ಅವ್ರ ಮಕ್ಕಳನ್ನ ಡೈಲಿ ಸ್ಕೂಲಿಗೆ ಬಿಡ್ತಾಯಿದ್ರು. ಅದಕ್ಕೆ ಆಲ್ಮೋಸ್ಟ್ ಬಂದು ಇಲ್ಲಿ ಪ್ಲೇಸ್ ಮಾಡಬೇಕು ಸ್ಕೂಲ್ ಆದಮೇಲೆ. ನೆಕ್ಸ್ಟ್ ನೋಡಿ, ಡ್ಯಾಂಗ್ಲಿನ್ ಮಾಡಿಫೈರ್. ಈ ಡ್ಯಾಂಗ್ಲಿನ್ ಮಾಡಿಫೈರ್ ಏನು ಮಾಡುತ್ತೆ? ಎ ಮಾಡಿಫೈರ್ ದಟ್ ಡಸ್ ನಾಟ್ ಕ್ಲಿಯರ್ಲಿ ಮಾಡಿಫೈರ್ ಎನಿ ವರ್ಡ್ ಇನ್ ದ ಸೆಂಟೆನ್ಸ್. ಸೊ ಇದು ಮಾಡಿಫೈ ಮಾಡಲ್ಲ, ಕ್ಲಿಯರಾಗಿ ಮೀನಿಂಗ್ನ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಹೇಳಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಇನ್ಕರೆಕ್ಟ್ ಸೆಂಟೆನ್ಸ್ ಬಂದು ಡ್ರೈವ್ ಇನ್ ಫಾಸ್ಟ್ ದ ರೋಡ್ ಸೀಮ್ ಬ್ಲರಿ. ನೀನು ಡ್ರೈವ್ ಮಾಡ್ತಾ ಇದೆಯಾ, ರೋಡ್ ಬ್ಲರಿ ಆಗಿತ್ತು, ಸರಿಯಾಗಿ ಕ್ಲಿಯರ್ ಆಗಿರಲಿಲ್ಲ. ಅದರಲ್ಲಿ ಯಾರು ಡ್ರೈವ್ ಮಾಡ್ತಾಯಿದ್ರು ಅಂತ ನೀನು ಕ್ಲಿಯರಾಗಿ ಹೇಳಬೇಕು. ಡ್ರೈವ್ ಇನ್ ಫಾಸ್ಟ್, ಐ ನೋಟಿಸ್ಡ್. ಸೊ ಡ್ರೈವ್ ಮಾಡ್ತಾ ಬೇಗ ನನಗೆ ಗೊತ್ತಾಯಿತು ಏನಂತ ಅಂದರೆ ರೋಡ್ ಕ್ಲೀನಾಗಿ ಕಾಣಿಸ್ತಾ ಇರಲಿಲ್ಲ ಅಂತ. ಸೊ ಇದು ಐ ನೋಟಿಸ್ ಈಸ್ ದ ಕರೆಕ್ಟ್ ಸೆಂಟೆನ್ಸ್.